ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಯ ಕ್ರೀಡಾ ಜಗತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ. ಇಂದು ನಾವು ಫುಟ್ಬಾಲ್ ಆಟಗಾರ ಸುನಿಲ್ ಛೆಟ್ರಿರವರ ಬಗ್ಗೆ ತಿಳಿದುಕೊಳ್ಳೋಣ. ಸುನಿಲ್ ಛೆಟ್ರಿ ಒಬ್ಬ ಭಾರತೀಯ ವೃತ್ತಿಪರ ಫುಟ್ಬಾಲ್ ಆಟಗಾರ. ಅವರು ಸ್ಟ್ರೈಕರ್ ಆಗಿ ಆಡುತ್ತಾರೆ ಮತ್ತು ಭಾರತದ ರಾಷ್ಟ್ರೀಯ ಫುಟ್ಬಾಲ್ ತಂಡ ಮತ್ತು ಇಂಡಿಯನ್ ಸೂಪರ್ ಲೀಗ್ ತಂಡದ ಬೆಂಗಳೂರಿನ ನಾಯಕರಾಗಿದ್ದಾರೆ. ಸುನಿಲ್ ಛೆಟ್ರಿ ಭಾರತದ ಫುಟ್ಬಾಲ್ ಆಟಗಾರರು ಹಾಗೂ ಭಾರತೀಯ ಫುಟ್ಬಾಲ್ ತಂಡದ ನಾಯಕರು ಮತ್ತು ಅವರು ಭಾರತೀಯ ಫುಟ್ಬಾಲ್ ಇತಿಹಾಸದಲ್ಲೇ ಅತ್ಯಂತ ಯಶಸ್ವಿ ಮತ್ತು ಪ್ರೇರಣಾದಾಯಕ ಆಟಗಾರರಾಗಿದ್ದಾರೆ. ಸುನಿಲ್ ಛೆಟ್ರಿಯ ಜೀವನ ಕಥೆ ಪರಿಶ್ರಮ, ಶಿಸ್ತು ಮತ್ತು ಆತ್ಮವಿಶ್ವಾಸದ ಮಹತ್ವವನ್ನು ನಮಗೆ ಕಲಿಸುತ್ತದೆ. ಸುನಿಲ್ ಛೆಟ್ರಿ ಅವರು 1984ರ ಆಗಸ್ಟ್ 3ರಂದು ಸಿಕಂದರಾಬಾದ್ನಲ್ಲಿ ಜನಿಸಿದರು. ಅವರು ಸಿಕ್ಕಿಂನ ಬಹಾಯಿ ಶಾಲೆಯಲ್ಲಿ ಶಾಲಾ ಶಿಕ್ಷಣವನ್ನು ಪಡೆದರು ಮತ್ತು ಕೋಲ್ಕತ್ತಾದ ಅಸುತೋಷ್ ಕಾಲೇಜಿನಿಂದ ಪದವಿ ಪಡೆದರು. ಸುನಿಲ್ ಛೆಟ್ರಿ ಅವರಿಗೆ ಫುಟ್ಬಾಲ್ ಸಹಜವಾಗಿಯೇ ಬಂದಿತ್ತು. ಬಾಲ್ಯದಿಂದಲೇ ಸುನಿಲ್ ಛೆಟ್ರಿಗೆ ಫುಟ್ಬಾಲ್ ಮೇಲೆ ಅಪಾರ ಆಸಕ್ತಿ ಇತ್ತು. ತಂದೆಯ ಕೆಲಸದ ಕಾರಣದಿಂದ ಅವರು ವಿವಿಧ ನಗರಗಳಲ್ಲಿ ಶಿಕ್ಷಣ ಪಡೆದರು. ಕಷ್ಟಕರ ಪರಿಸ್ಥಿತಿಗಳ ನಡುವೆಯೂ ತಮ್ಮ ಗುರಿಯನ್ನು ಬಿಟ್ಟು ಬಿಡದೆ ನಿರಂತರ ಅಭ್ಯಾಸ ಮಾಡಿದರು. ಅವರ ಶ್ರಮದ ಫಲವಾಗಿ ಅವರು ವೃತ್ತಿಪರ ಫುಟ್ಬಾಲ್ ಆಟಗಾರರಾಗಲು ಸಾಧ್ಯವಾಯಿತು. ಛೆಟ್ರಿ ಅವರು ಪ್ರತಿನಿಧಿಸಿದ ಪ್ರತಿಯೊಂದು ಶಾಲೆಗೂ ಫುಟ್ಬಾಲ್ನಲ್ಲಿ ಶ್ರೇಷ್ಠ ಪ್ರದರ್ಶನ ನೀಡಿದರು. ಆದರೆ ವಿಚಿತ್ರವೆಂದರೆ ವೃತ್ತಿಪರ ಫುಟ್ಬಾಲ್ ಆಟಗಾರನಾಗಬೇಕೆಂದು ಎಂದಿಗೂ ಯೋಚಿಸಲಿಲ್ಲ. ಪ್ರತಿಷ್ಠಿತ ಕಾಲೇಜಿಗೆ ಪ್ರವೇಶ ಪಡೆಯಲು ಮತ್ತು ಶಿಕ್ಷಣವನ್ನು ಮುಂದುವರೆಸಲು ಕ್ರೀಡೆಯನ್ನು ಒಂದು ಸಾಧನವಾಗಿ ಬಳಸುವುದು ಅವರ ಏಕೈಕ ಪ್ರೇರಣೆಯಾಗಿತ್ತು. ಸುನಿಲ್ ಛೆಟ್ರಿ ಅವರು ಮೋಹನ್ ಬಗಾನ್, ಜೆಸಿಟಿ, ಈಸ್ಟ್ ಬೆಂಗಾಲ್ ಹಾಗೂ ಬೆಂಗಳೂರು ಎಫ್ಸಿ ಮುಂತಾದ ಪ್ರಮುಖ ಕ್ಲಬ್ಗಳಿಗಾಗಿ ಆಡಿದರು. ಅವರು ಭಾರತೀಯ ಫುಟ್ಬಾಲ್ ತಂಡದ ನಾಯಕನಾಗಿ ಅನೇಕ ಪಂದ್ಯಗಳಲ್ಲಿ ಭಾರತಕ್ಕೆ ಗೆಲುವು ತಂದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಭಾರತಕ್ಕೆ ಅತಿ ಹೆಚ್ಚು ಗೋಲುಗಳನ್ನು ಗಳಿಸಿದರು. ಅವರು ಭಾರತೀಯ ಫುಟ್ಬಾಲ್ ತಂಡದ ಪ್ರಮುಖ ಸ್ಟ್ರೈಕರ್ ಆಗಿ ಅನೇಕ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾರತಕ್ಕೆ ಗೆಲುವು ತಂದುಕೊಟ್ಟಿದ್ದಾರೆ. ಸುನಿಲ್ ಛೆಟ್ರಿ ಭಾರತ ಪರ ಅತಿ ಹೆಚ್ಚು ಗೋಲ್ಗಳನ್ನು ಗಳಿಸಿದ ಫುಟ್ಬಾಲ್ ಆಟಗಾರರಾಗಿದ್ದಾರೆ. ಅವರ ನಾಯಕತ್ವದಲ್ಲಿ ಭಾರತವು ಸಾಫ್ ಕಪ್ ಹಾಗೂ ಇತರ ಪ್ರಮುಖ ಟೂರ್ನಿಗಳಲ್ಲಿ ಜಯಗಳಿಸಿದೆ. ಅವರ ಸಾಧನೆಗಾಗಿ ಭಾರತ ಸರ್ಕಾರವು ಅವರಿಗೆ ಅರ್ಜುನ ಪ್ರಶಸ್ತಿ, ಪದ್ಮಶ್ರೀ ಹಾಗೂ ಖೇಲ್ ರತ್ನ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ಇವು ಅವರ ಪ್ರತಿಭೆ ಮತ್ತು ಸಮರ್ಪಣೆಯನ್ನು ತೋರಿಸುತ್ತದೆ. ಸುನಿಲ್ ಛೆಟ್ರಿ ಕೇವಲ ಒಳ್ಳೆಯ ಆಟಗಾರ ಮಾತ್ರವಲ್ಲ, ಉತ್ತಮ ನಾಯಕ ಮತ್ತು ಮಾದರಿ ವ್ಯಕ್ತಿಯೂ ಹೌದು. ಫುಟ್ಬಾಲ್ ಆಟದ ಮೂಲಕ ದೇಶದ ಗೌರವವನ್ನು ಹೆಚ್ಚಿಸಿದ ಅವರು ಯುವಕರಿಗೆ ಕಠಿಣ ಪರಿಶ್ರಮವೇ ಯಶಸ್ಸಿನ ಗುಟ್ಟು ಎಂಬ ಸಂದೇಶ ನೀಡುತ್ತಾರೆ. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.